ಸಕಲ ಸಾಮಂತರು ಒಡಗೂಡಿ ಮೆರೆಯುತ್ತಿರುವ ರಾಜೇಶ್ವರ ಗುರುಕುಲ ಪ್ರಚಂಡ ದಂಡ ಬಲಮಂಡನಾದ ಈ ಧೃತರಾಷ್ಟ್ರ ಕುಮಾರನಿಗೆ ಆಧಾರು ಸಾಟಿ ಆಚಾರ್ಯರೇ, ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡು ರಾಯಭಾರಿಯಾಗಿ ಗಳಿಸಿದರಂತೆ. ಅದು ಅಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ, ಕೇಳಿದಿರಾ? ಅರಣ್ಯದಲ್ಲಿ ಅನಾಗರಿಕರನ್ನು ವಾಸ ಮಾಡಿಕೊಂಡಿದ್ದ ಅವರ ಧೈರ್ಯವು ಎಷ್ಟರ ಮಟ್ಟಿಗಿರುವುದು. ಸುಯೋಧನ, ಪಾಂಡವರು ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ಸುಯೋಧನ? ತಾತ, ಏನು ಯುದ್ಧ? ಯುದ್ಧಕ್ಕೆ ನಾನು ಸದಾ ಸಿದ್ಧ. ನಾನದರ ದೀಕ್ಷಾಬದ್ಧ. ಯುದ್ಧದ ಭಯವನ್ನು ತೋರಿಸುತ್ತಿರುವೆಯಾ ತಾತ? ನನ್ನ ಬಳಿ ಅನ್ನೊಂದು ಔಷಧಿರುವುದು. ಅದರ ತುಳಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಸಹೋದರ ದುಶ್ಯಾಸನ, ಪಾಂಡವರ ಅಣಗ್ನೂರು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ದುಶಾಸನ, ಪೂಜ್ಯರಾದ ಭೀಷ್ಮ, ಕೃಪಾ, ದ್ರೋಣಾಚಾರ್ಯಗಳಿರುವಾಗ ಅವರ ಕಣ್ಣೆದುರಿನಲ್ಲಿ ಬೆಳೆದ ನಮಗೇಕೆ ಅದರ ಚಿಂತೆ? ಪುರುಷೋತ್ತಮನು ಬರುತ್ತಿರು. ಏನು ಪುರುಷೋತ್ತಮನೇ ಬರುತ್ತಿರುವನೆ? ಬರಲಿ ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಯಾರವಳು ಪುರುಷೋತ್ತಮ? ಪಾಂಡವರ ಮಿತ್ರ ಆ ಮೋಸಗಾರ ಕಳ್ಳ ಕೃಷ್ಣನು
ಬಂದವನು ನೇರವಾಗಿ ನಂದನ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿಪುತ್ರನ ಮುರುಕು ಜೋಪಡಿಗೆ ಹೋದರಂತೆ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡಿದವರು? ಓಹೋ, ದಾಸಿಪುತ್ರ ವಿದುರ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳ್ಕೊಳ್ಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ಸುಯೋಧನ, ಬಲವಂತನಾದ ಮಾತ್ರಕ್ಕೆ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಯಾದವನಿಗೆ ಅಪತ್ಯವು ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸನ್ನಿಹಿತವಾಗಿರುವುದರಿಂದಲೇ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ಈ ಚಕ್ರವರ್ತಿಗೆ ಈ ದಾಸಿಪುತ್ರನ ರೀತಿ ಓದುವ ಅನಾವಶ್ಯಕ. ಸಹೋದರ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನ ಗೌರವವಿಲ್ಲದೆ ಈ ರೀತಿ ಮಿತಿಮೀರು ಮಾತಾಡುತ್ತಿರುವುದನ್ನು ಈಗಲೇ ಸಭೆಯಿಂದ ತಳ್ಳಿಸಿಬಿಡು. ನನ್ನನ್ನು ಸಭೆಯಿಂದ ತೆಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ಎಂದಾದರೂ ಈ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆನು. ಆದರೆ ಹೇಳುವೆನು ಕೇಳು. ಹಿಂದೆ ನೀನು ದ್ರೌಪದಿ ವಸ್ತ್ರಾಭರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹಾಲಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಹಾಕಬೇಕು. ಪ್ರಮಾದವಾಯಿತು ಸುಯೋಧನ. ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಯಲ್ಲ. ಈ ಮಹಾತ್ಮನು ಧನುಧಾರಿಯಾಗಿ ನಿಂತಿದ್ದರೆ
ಈ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸುವರು ಯಾರೂ ಇರಲಿಲ್ಲ. ಕರ್ಣ ಸುಯೋಧನ, ಹರದೋಳ್ ಪಾರ್ಥನ ಶಿರವಂ ಕಡಿದು ಹರಳುಪೆನೆನುತ ಶಪಥವನ ಕರ್ಣ ಹರದೋಳ್ ಪಾರ್ಥನ ಶಿರವಂ ಹರಿದು ಹರಳುಪೆನೆನುತ ಶಪಥವನ ಮಹೇಶ್ವರನ ಕುವರನ ಮೆಚ್ಚಿಸಿ ವರಗಂಗಾ ಕರ್ಣ ಸುಯೋಧನ, ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗುಡ್ಡು ಬೆದರಿಕೆಗೆ ಅಂಜುವುದೇ? ಈ ವಿದುರ ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು, ಅಥವಾ ಇವನೊಂದಲ್ಪ ಬಿಲ್ಲಿನಿಂದ ಆಗಬಹುದಾದ ಸಹಾಯವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ಆ ಕೃಷ್ಣ ಸಭೆಗೆ ಬಂದಾಗ ಯಾರಾದರೂ ಎದುರಿಂದ ನಮಸ್ಕರಿಸಿದ್ದೆ ಆದರೆ ಕೂಡಲೇ ಸಭೆಯಿಂದ ಹೊಡಬೇಕಾದೀತು. ಎಚ್ಚರ! ಸಹೋದರ ದುಶಾಸನ, ನಮ್ಮ ಸೈನ್ಯಾಧಿಗಳ ಪಟ್ಟಿನ ಕೊಡು. ಆ ಕೃಷ್ಣನ ಸಭೆಗೆ ಬಂದಾಗ ನಾನು ಅದನ್ನೇ ಹೇಳಿಕೊಂಡು ಕುಳಿತಿರುವೆನು. ಧರ್ಮ ತಾಂಡವ ಕರ್ಮ ಪಾಹಿಮಾ ಧರ್ಮ ತಾಂಡವ ಆಯ್ತು. ಧರ್ಮವೇ ಜಯವು ಕರ್ಮವೇ ಲಯವು ಧರ್ಮವೇ ಜಯವು ಕರ್ಮವೇ ಲಯವು ಮರ್ಮವ ನರಿತು ನಿನ್ನ ಕೈಯ ಮನುಜ ಮರ್ಮವ ನರಿತು ನಿನ್ನ ಕೈಯ ಮನುಜ ಧರ್ಮ ತಾಂಡವ ಧರ್ಮ ಪಾಹಿಮಾ ಧರ್ಮ ತಾಂಡವ ನಾನು ನನ್ನದೆಂಬ ಮಮಕಾರ ನಿನಗೆ ನಾನು ನನ್ನದೆಂಬ ಮಮಕಾರ ನಿನಗೆ ಮಣ್ಣಿನಲ್ಲೇ ಮುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಮುಟ್ಟಿ ಮಣ್ಣಲ್ಲಿಯೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿದೆ ದೇಹ ಮಣ್ಣಲ್ಲಿ ಮಣ್ಣಾಗಿದೆ ದೇಹ ಧರ್ಮ ತಾಂಡವ ಕರ್ಮ ಪಾಹಿಮಾ ಧರ್ಮ ತಾಂಡವ ಧರ್ಮ ತಾಂಡವ ಧರ್ಮ ತಾಂಡವ. ಆಹಾ, ಈ ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವ ಭೀಷ್ಮ ದ್ರೋಣಾದಿಗಳು ಎದ್ದು ನಂತರ ನನಗೆ ನಮಸ್ಕರಿಸುತ್ತಿರುವಾಗ ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಈತನಿಗೆ ತಕ್ಕ ಪಾಠ ಕಲಿಸಲೇಬೇಕು. ಈ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವನು. ದುರ್ಯೋಧನ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ ದೂತರಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣ ಇರುವುದೋ ಇಲ್ಲವೆಂದು ಒಡಿಯಿಂದ ಮುಡಿಯವರಿಗೆ ಪ್ರಶ್ನಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿ ಅಂತ ತಿಳಿಯಬೇಡ. ಕೃಷ್ಣ, ಬಂದಿದ್ದಾಯಿತಲ್ಲ, ಕುಳಿತುಕೋ ಕುಳಿತುಕೋ ಪಾಂಡವರ ರಾಯಭಾರಿ. ಕೃಷ್ಣ, ನಿನಗೆ ನರ್ತನ ಬಂದರೆ ಬಲು ಪ್ರೇಮಲ್ಲವೇ? ಅಲ್ಲವೇ? ಸದಾ ಗೋಪಿಕಾಂಗದರ ನರ್ತನ ನೋಡಿ ನೋಡಿ ಬೇಸುತ್ತಿರುವ ನೀನು ಈ ಸಾರ್ವಭೌಮನ ಆಸ್ಥಾನ ನರ್ತನವನ್ನು ನೋಡಿ ಸಂತೋಷ ಪಡು. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ ಬಂದು ನಿಂತಿರುವರ ಮಹಾಪ್ರಭು.
ರಾಜೇಶ್ವರ ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ್ ಮುಕುಟೇಶ್ವರ ಧೀರ ಕರುಣಾಳ ಕುರುಪುರ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ಸೋದರ ಮಾವನ ಕವೇಶ್ವರ ಯುದರ ಮಾವನ ಇದದಿ ಚತುರ ಸೋದರ ಮಾವನ ಇದದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಅಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಮಲ್ಲವ ಈ ಜಗಮಲ್ಲ ಎಲ್ಲವ ಮಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳ ಕುರುಬು ರಾಜೇಶ್ವರ ಕುರುವಂಶ ಕುಲ ತಿಲಕ್ ಮುಕುಟೇಶ್ವರಾದಿ ಕರುಣಾಳ ಕುರುಬು ರಾಜೇಶ್ವರ ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾದಕ್ಕೆ ನಲಿದು
ಕೊಳಲ ನಾದಕ್ಕೆ ನಲಿದು ಕೊಳಲ ನಾದಕ್ಕೆ ನಲಿಬ ಶ್ರೀಕೃಷ್ಣ ಮುರಹರಿ ಕೃಷ್ಣ ಅರ್ಥಗಾರೆ ಮೊನ್ನೆ ಹೀಗೆ ಏನಂದಿರಿ ಮತ್ತೊಮ್ಮೆ ಹೇಳಿ. ಅಪರಾಧವಾಯಿತು, ಕ್ಷಮಿಸಿ ಪ್ರಭು, ಅಪರಾಧವಾಯಿತು. ಇವನು ಕಡುಬೈರಿ ನಮ್ಮ ಹರಿಣಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುಬೈರಿ ನಮ್ಮ ಹರಿಣಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲ ಇವನಿಗೆ ಸರಿಸಾಟಿ ಯಾರಿಗರು ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಕಲದಂಕ ಮಲ್ಲ ಕುರುವಂಶ ಕುಲತಿಲಕ ಕಲದಂಕ ಮಲ್ಲ ಕರುನಾಳ ಕುರುಬು ರಾಜೇಶ್ವರ ಕುರುವಂಶ ಕುಲತಿಲಕ ಮುಕುಟೇಶ್ವರಾದಿ ಕರುನಾಳ ಕುರುಬು ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ನರ್ತಕಿಯರಿಗೆ ಸೂಕ್ತವಾದ ಬಹುಮಾನ ಕೊಟ್ಟು ಕಳಿಸಿ. ಆಗಬಹುದು ಮಹಾಪ್ರಭು. ಬೆಳಗ್ಗೆಗೆ ಕೃಷ್ಣ ನರ್ತನವನ್ನು ನೋಡಿದ್ದಾಯ್ತಲ್ವೇ? ಕಣ್ತುಂಬ ನೋಡಿದೆನು. ಇನ್ನು ನೀನು ಮುಂದೆ ವಿಚಾರವನ್ನು ತಿಳಿಸಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು. ಮುಖ್ಯವಾದ ವಿಚಾರ ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಏನನ್ನಾದರೂ ತಿಳಿಸಬಹುದು. ಸಂತೋಷವಾಗಿ ಕೇಳುವೆವು. ದುರ್ಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಾನೆ ಇರಲಿಲ್ಲವಲ್ಲ. ಮುರಾರಿ ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ಈ ಸಭೆಯಲ್ಲಿ ತಿಳಿಸಬಹುದು. ಮುರಾರಿ ನಾವೇನಲ್ಲಿ ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಗಮನಿಸಿ ಅನುಗ್ರಹಿಸಬೇಕಾಗಿ ಬಿಡುತ್ತೇನೆ. ಈ ವಿಷಯದಲ್ಲಿ ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಈ ಪವಿತ್ರ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಚಾರಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸವನ್ನು ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ಮಾಡಿದ ವಾಗ್ದಾನದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರ? ನೀವು ಬಾಲ್ಯದಿಂದಲೂ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಕ್ಷಾಗ್ರಹ ದಹನ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಈ ಮಹಾಪಾಪಗಳೆಲ್ಲವನ್ನು ಮನ್ನಿಸಿ ಪಾಂಡವರು
ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ತಮ್ಮ ಭಾಗಕ್ಕಾಗಿ ನಿಮ್ಮಲ್ಲಿ ಯಶಸ್ಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಪ್ರಾಜ್ಞರಾದ ನಿಮಗೆ ಸೇರಿದ್ದು. ದಾದಾ ದಾದಾ ಪಾಂಡವರಿಗೆ ರಾಜ್ಯವ ಪಾಂಡವರಿಗೆ ರಾಜ್ಯವ ಅನುಜರನ್ನು ಪ್ರೀತಿಯಲ್ಲಿ ದಾದಾ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖಾಗಿ ಬಳಿ ಅಭಿಮತ ದಾದಾ ಆಚಾರ್ಯರೇ ಎದ್ದಕ್ಕೆ ಅನುಜರ ತಿರುಪಂತ ಎದ್ದಕ್ಕೆ ಅನುಜರ ತಿರುಪಂತ ಸಲ್ಲದು ವೈರ ಸಾಧಿದ ತಿರುಚಲ ಸಲ್ಲದು ವೈರ ಸಾಧಿದ ತಿರುಚಲ ರವರ ವೈಭವ ಅರ್ಜಿನ ವೀರಾಜ ರವರ ವೈಭವ ಅರ್ಜಿನ ವೀರಾಜ Kariyo.
ದುರ್ಯೋಧನ, ಪಾಂಡವರು ಸಹ ನಿನ್ನ ಸಹೋದರರಲ್ವೇ? ಅವರಿಗೂ ಅರ್ಧ ರಾಜ್ಯವನ್ನು ಕೊಟ್ಟು ನೀನು ಸುಖವಾಗಿ ಬಾಳು. ಆಚಾರ್ಯರೇ, ದುರ್ಯೋಧನ, ಯಾರದು? ಓಹ್, ಈ ದಾಸಿ ಪುತ್ರರು ನನಗೆ ಉಪದೇಶ ಮಾಡುವವರಲ್ಲೊಬ್ಬರು. ವಿದುರ, ನಿನ್ನ ಅರಣ್ಯ ರೋದನವೂ ನಡೆಯಲಿ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸದುಪದೇಶ ಹೇಳುವುದು ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಕುಮಾರ, ನೀನು ಯೌವನ ಮದದಿಂದ ನೀನು ಗರ್ಭಿತವಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶವು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು ಕೇಳು. ಪಿತಾಮಹ ಭೀಷ್ಮನು, ಶ್ರೀಕೃಷ್ಣನು ಹೇಳುವುದಕ್ಕಿಂತ ನಾನೇನು ಹೆಚ್ಚಾಗಿ ಹೇಳುವುದಿಲ್ಲ. ಸಂಧಿಗೆ ಸುಸಮಯ, ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡು. ಇದು ನನ್ನ ಅಭಿಪ್ರಾಯ. ವಿದುರ, ಈ ರೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲು ಏಕೆ? ಸಾಕು, ಸುಮ್ಮನೆ ಕುಳಿತುಕೋ. ನಿನಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ದ್ರೋಣರಿಗಾಗಲಿ, ಕೃಷ್ಣನಿಗಾಗಲಿ ನಾನೊಬ್ಬನಲ್ಲೇ ದೋಷಗಳು ಕಂಡು ಬರುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಿಪಥಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ನಾನೆಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂರತೆ ಕೊಳಕೊಂಡಿರಲ್ಲ ಕೃಷ್ಣ, ಕೊಳಕೊಂಡಿರಲ್ಲ. ಪಾಂಡವರು ಸಾಮ್ರಾಜ್ಯವನ್ನು ಬಯಸುವುದಾದರೆ ಯುದ್ಧವನ್ನು ಮಾಡಿ ಜಯಿಸಿಕೊಳ್ಳಲು. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಂಕಾರದ, ದುರಾಗ್ರಹದ, ದುರಾಶಯದ, ದುಸ್ಸಹವಾಸದ ದುರಾಶಯ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ಒಪ್ಪಡಿತ್ವ. ನಾನದನ್ನು ಮೊದಲೇ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯ, ದುರಾಚಾರವೇ. ಹಾಗಲ್ಲ, ಹೇಳುವೆನು ಕೇಳು. ಈ ಕೌರವೇಶ್ವರನ ಸದೆ ಪಡೆಯಲೇಬೇಕೆಂದಲ್ಲೇ ಆ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಓ ಕೈಕವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದಲ್ಲೇ ಆ ನಿನ್ನ ಪುಂಸಕ ಪಾರ್ಥ, ಅದು ದುರಹಂಕಾರ. ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದ್ರಲ್ಲವೇ, ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನ ಪುಡಿ ಕೈದು ಅಖಂಡ ಭರತಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಹಾರಿಸುವ ಯೋಜನೆಯನ್ನು ಮಾಡುತ್ತಿರುವವರೇ ಆ ನಿನ್ನ ಕುನಿ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಿಸಿದರು ಎಂಬುದಾಗಿ ದಮ್ಮ ಕಚ್ಚಿಕೊಳ್ಳುತ್ತಿರುವವರೇ ಆ ನಿನ್ನ ಹೇಳಿ ಪಾಂಡವರು. ಅದು ದುರಾಭಿಮಾನ. ಹೆಚ್ಚಾದ ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು, ಚಲಿಸಕೂಡದು, ಚಲಿಸುವುದಿಲ್ಲ. ಅಚಲ. ಸುಮ್ಮನೆ ಕಂಠ ಶೋಷಣೆ ಪ್ರಯೋಜನವಿಲ್ಲ. ಇನ್ನು ನೀನು ಬಂದ ಧಾರೆಯ ನಡೆಯುವುದು ಒಳ್ಳೆಯದು. ದುರ್ಯೋಧನ, ನೀತಿಶಾಸ್ತ್ರ ವಿಷಾದರರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದನೆ ಮಾಡುವರು. ಶಾಂತಿಯಿಂದಲೇ ಸತ್ಯಕ್ಕೆ ಭಂಗ ಬರುವುದೆಂದು, ಶಾಂತಿಯಿಂದಲೇ ಜೀವಿಸಬೇಕೆಂದಿರುವ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಹೊಗಳುತ್ತಿರುವುದು. ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ, ಬಕ, ಜರಾಸಂಧ, ಕೀಚಕ, ಕಿಮ್ಮೀರಾದಗಳನ್ನು ಸಂಬಂಧಿಸಿದ ರುದ್ರಾಂಶ ಸಂಭೂತನು, 1000 ಆನೆಯ ಬಲವುಳ್ಳವನು ಆದ ಭೀಮಸೇನನ ಪರಾಕ್ರಮವನ್ನು ನೀನೇ ಎಷ್ಟೋ ಸಾರಿರುವೆ. ಇನ್ನು ಪರಶಿವನೊಡನೆ ಸರಿಸಮಾನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಪಾರ್ಥ, ಮಾದ್ರಿ ಕುಮಾರರಾದ ನಕುಲ ಸಹದೇವಾದಿಗಳ ಪರಾಕ್ರಮವನ್ನು ಅರಿಯದೆ ದುಡುಕಬೇಡ, ಯೋಚಿಸಿ ನೋಡು ಸುಯೋಧನ. ಕೃಷ್ಣ, ಒಳ್ಳೊಳ್ಳೆ ಶೂರರ ಪರಾಕ್ರಮವನ್ನೇ ಹೇಳಿದೆ. ಕೈಲಾಗದೆ ಹೇಳಿ ಆನ್ನ ಧರ್ಮರಾಯ ಸಾತ್ವಿಯಂತೆ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸಿದ ನಯವಂಚಕ. ಇನ್ನು ಹೊಟ್ಟೆ ಬೇಕ ಭೀಮ ಬಂಡೆಯನ್ನು ತಿಂದು ಬಕನನ್ನು ಕೊಂದ ಮಾತ್ರಕ್ಕೆ ಅವರ ಅಜೇಯನೋ ಕಾಡು ವಾಸಿಯಾದ ಇಳಿಂಬನ ಕೊಂದು ಆತನ ತಂಗಿ ಇಳಿಂಬೆಯನ್ನು ಪಾಣಿಗ್ರಹ ಮಾಡಿದ್ದು ಒಂದು ಸಾಹಸವೋ? ಕೀಚಕನನ್ನು ಭೀಮನೇ ಕೊಂದ ಎಂಬುದಕ್ಕೆ ಆಧಾರವೇನು? ಇಂತಹ ಕೊಲೆಪಾತಕ ವೃದ್ಧಾಂಶ ಸಂಭೂತನೋ, 1000 ಆನೆಯ ಬಲವುಳ್ಳವನೋ? ಕೃಷ್ಣ, ತುಂಬಿದ ಸಭೆಯಲ್ಲಿ ಕೃಷ್ಣ
ತುಂಬಿದ ಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ನನ್ನ ಸಹೋದರ ದುಶ್ಯಾಸನ ಮುಡಿ ಹಿಡಿದು ನರ ಎಳೆ ತಂದು ಕುದುರೆಯನ್ನು ಕೈವಾಗ ಎಲ್ಲಿ ಹೋಗುತ್ತೋ ಅವನ ಸಾಗರ ನೇವಲ. ಇನ್ನು ನಿನ್ನ ಪ್ರೇಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ತೊಟ್ಟು ಕೈಗೆ ಬಳೆಯನ್ನು ಕಟ್ಟಿ ಸಕ ಎಂದು ನರ್ತಿಸಿದ ನಪುಂಸಕ. ಇನ್ನು ಮಾದ್ರಿ ಕುಮಾರರಾದ ನಗುಸಹದೇವರು ಅವರಿನ್ನೂ ಪುಟ್ಟ ಬಾಲಕರು, ಅನ್ನರಮನೆಯ ದ್ವಾರಪಾಲಕರಾಗಲು ಸಮರಲ್ಲ. ಒಬ್ಬ ಅಶ್ವಪಾಲಕ, ಒಬ್ಬ ಗೋಪಾಲಕ. ಇಂತಹವರ ಪರಾಕ್ರಮವು ಗೋಪಾಲಕನ ನಿನಗತಿ ಸೇವೆ ಬರೆದು ಭೂಪಾಲಕನ ನನಗಲ್ಲ. ಕೃಷ್ಣ, ಇಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆಯಲ್ಲ, ಈಗ ಹೇಳುವ ಕೇಳು ನಮ್ಮವರ ಪರಾಕ್ರಮ. ಈ ಅಖಂಡ ಭರ್ತಖಂಡವನ್ನೆಲ್ಲ ಸ್ವಸಾಮರ್ಥ್ಯದಿಂದ ಶಾಸನ ಮಾಡುತ್ತಿರುವ ನಾನು ಸಾಹಸಿಯೋ? ನನಗೆದರಿ ಕಾಡು ಮೇಳಗಳನ್ನು ನಲಿದು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸಿದ ಆ ಪಾಂಡವರು ಸಾಹಸಿಗಳು. ಇಷ್ಟ ಖಂಡ ಭೀಮನ ಮುಂಡ ಮುಂಡಗಳನ್ನು ಕೆಂಡಾಡಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ. ಕೃಷ್ಣ, ಇನ್ನ ಮಹಾಪರಾಕ್ರಮಿಯಾದ ಎಲ್ಲ ಭಾವ ಸೈಂಧವರಾಜ ಕೃಷ್ಣ, ಪ್ರಿಯ ಪಾರ್ಥನ ಶಿರವನ್ನು ಛೇದಿಸಲೇಬೇಕೆಂದು ಕಾಲವಿದವೆಂಬ ಧನಸ್ಸನ್ನು ಪಡೆದಿರುವ ಕೃಷ್ಣ, ಪ್ರೇಮಿತ್ರ ಕರ್ಣ. ಶೋಧನ, ಕೃಷ್ಣ, ನಿನ್ನ ತಂತ್ರಗಳಿಗೆಲ್ಲ ಪ್ರತಿತಂತ್ರವನ್ನು ಹುಡುಕುವ ಸಮಯ ಸಂಜೀವಿನಿ ಎಲ್ಲ ಮಾವ ಸೌಮರಾಜ ಶಕುನಿ. ಕೃಷ್ಣ, ಇಲ್ಲಿ ಹೇಳು. ಇನ್ನು ದ್ರೋಣಾಚಾರ್ಯರು ಕುರು ಪಾಂಡವರಿಗೆ ಅಸ್ತ್ರ ಶಿಕ್ಷಣ ಕಲಿಸಿಕೊಟ್ಟ ಗುರುಗಳು. ಪೂಜ್ಯರಾದ ಪಿತಾಮಹರು ಭಾರ್ಗವ ವಿಜಯಿ ಇವರೇನಾದರೂ ಧ್ವಜವನ್ನು ಹಿಡಿದು ನಿಂತಿದ್ದೇ ಆದರೆ ಈ ಚತುರ್ದಶ ಭುವನಗಳಲ್ಲಿ ಇವರನ್ನು ದೇಶವರು ಯಾರೂ ಇಲ್ಲ. ಇಂತಹ ಹತ್ತಿರದ ಮಹಾರಥರ ಮುಂದೆ ನಿನ್ನ ಪಾಂಡವರು, ಕೃಷ್ಣ, ನಿನ್ನ ಪಾಂಡವರು ಇಂತಹ ಯುದ್ಧ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಬಡ ಪಾಂಡವ ಪಡೆಗಳನ್ನೆಲ್ಲ ಬಳಿ ರಾಜ್ಯಗೆ ಬಂದರೆ ಕ್ರೋಧ ರಾಜ್ಯಗೆ ಬಂದರೆ ಕ್ರೋಧ ನೊಕ್ಕುದೆ ಇಕ್ಕುದೆ ತಗ್ಗದೆ ಬಗ್ಗದೆ ನೊಕ್ಕುದೆ ಎಗ್ಗುದೆ ತಗ್ಗದೆ ಬಗ್ಗದೆ ಬಡಿಗಟ್ಟುವೆ ಬಡ ಪಾಂಡವ ಪಡೆಗಳನ್ನೆಲ್ಲ ಬಡಿಗಟ್ಟುವೆ ಬಡಿಗಟ್ಟುವೆ ಬಡಿಗಟ್ಟುವೆ. ಗೌರವೇಶ್ವರ ರಾಜ, ಆ ಪಾಂಡವರಿಗೆ ಸೂರ್ಯ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು,
ಕೊಡಲಾಗದು. ಏಕೆಂದರೆ ಅವರು ನನಗೆ ಹಿಂದೆ ಮಾಡಿರುವ ಕೃತ್ಯಗಳನ್ನು ನೆನೆಸಿಕೊಂಡರೆ ಅವರನ್ನು ಕಡಿದು ಬಿಡಬೇಕೆಂಬ ರೋಷ ಬರುತ್ತಿದೆ. ಕೃಷ್ಣ, ಇದು ಗೋಪಿಕಾಂಗನೆಯರ ನಂದನವನವಲ್ಲ. ಇಲ್ಲಿ ತಿನ್ನಲು ಬೆಣ್ಣೆ ಮುದ್ದೆಯಲ್ಲ. ಇದು ಭೀಕರ ಮೃತ್ಯು ಪಂಜರ. ಇಲ್ಲಿ ಎಚ್ಚರ ತಪ್ಪಿದರೆ ನೀನೂ ಇಲ್ಲ, ನಿನ್ನ ಕೊಳಲೂ ಇಲ್ಲ. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲವಾದರೆ ಈ ನನ್ನ ಗದೆಯಿಂದ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ಅಗೆ ತೀರದ ಹೊರತಾಗಿ ಈ ರಾಧೇನಿಗೆ ಮೃಷ್ಟಾನವೂ ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರ್ಯಕ್ಕೆ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಯೋಚಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ವಾಮಾ ವಲ್ಲಭನೇ. ಹಿತವನ್ನು ಬಯಸುತ್ತ ತಂದೆಯ ನಾಟಕವ ಆಡಲೆಂದು ಬಂದೆಯೇ. ತಂದೆಯ ನಾಟಕವ ಆಡಲೆಂದು ಬಂದನೆ. ಸಲ್ಲದು ನಿನಗೆ ಬಲ್ಲವನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ಬಲ್ಲವನೇ ವಾಮಾ ಬಲ್ಲವನೇ. ಹಠವಂತರು ನಾವು ಕೃಷ್ಣ ಕೃಷ್ಣ ಕೃಷ್ಣ. ಹಠವಂತರು ನಾವು ಜಟವಿದು ತಿಳಿನಿ. ಹಠವಂತರು ನಾವು ಜಟವಿದು ತಿಳಿನಿ. ದುರದಳು ಪಾರ್ಥನ ಶೀಲವನ್ನು ಕಡಿಯುವೆ. ದುರದಳು ಪಾರ್ಥನ ಶೀಲವನ್ನು ಕಡಿಯುವೆ. ದುರದಳು ಪಾರ್ಥನ ಶೀಲವನ್ನು ಕಡಿಯುವೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು 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 ನಿನಗೆ ವಲ್ಲಭನೇ ವಾಮಾ ವಲ್ಲಭನೇ. ನಿನ್ನ ಪ್ರಾಣಮಿತ್ರ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ತನು ಮನ ಧನವೆಲ್ಲವನ್ನು ಅರ್ಪಿಸಿದ ಆ ನನ್ನ ಧರ್ಮವೇ ಮೇಲು.
ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ. ಈ ಕರ್ಣನ ಮಾತು ಬಿರುಸು ನುಡಿಯನ್ನು ಕೇಳಿ ಎಲ್ಲರ ಕಂಟು ಬಿರಿದಂತಾಯಿತು ಅಲ್ಲವೇ ಕೃಷ್ಣ? ಓಹೋ, ಬೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಭಾರತ ಭೂಮಿ ಜೈ ಶ್ರೀರಾಜ, ಭಾರತ ಭೂಮಿ ಜೈ ಶ್ರೀರಾಜ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜೈ ಶ್ರೀರಾಜ, ಜೈ ಶ್ರೀರಾಜ. ಕರೆಸಿಗಲಿ ಅನುಜಾತರ, ಕರೆಸಿಗಲಿ ಅನುಜಾತರ, ತಲೆಯ ನಿಂತು ಜಾತಿ ಪಡೆ ಸುಳಿಯಾಗೋ ವೀರ, ತಲೆ ನಿಂತು ಜಾತಿ ಪಡೆ ಸುಳಿಯಾಗೋ ವೀರ. ವೈರವನೇ ನೀಗಿ ಈ ಸೈರನೆಯ ತಾಳೆ, ವೈರವನೇ ನೀಗಿ ಈ ಸೈರನೆಯ ತಾಳೆ. ಬಾಳೈ ಬಲು ಧರ್ಮ ನಿರತ ಸುಗುಣ ಜನಿತ ಕರುಣ ಪರಗುಣಯುತ ನಿಲ್ಲಿಸಿ, ಬಾಳೈ ಬಲು ಧರ್ಮ ನಿರತ ಸುಗುಣ ಜನಿತ ಕರುಣ ಭರಿತ ಪರಗುಣಯುತ ನಿಲ್ಲಿಸಿ ಮೊರೆ ನೀದರೆಯ. ಭಾರತ ಭೂಮಿ ಜೈ ಶ್ರೀರಾಜ, ಸಮಾನ ಶೌರ್ಯದ ನಿರಾಕರಿಸಲಿರೈ. ಭಾರತ ಭೂಮಿ ಜೈ ಶ್ರೀರಾಜ, ಜೈ ಶ್ರೀರಾಜ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವನು, ಆಲೋಚಿಸು. ಈ ನಿನ್ನ ಗುರಿ ಹಿರಿಯರು, ಬಂಧುಗಳು, ಸಹೋದರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಪಾಂಡವರಿಗೆ ನಿಮ್ಮೆಲ್ಲರ ಪ್ರೀತಿ, ಮಮತೆ, ಶಾಂತಿಯ ಹೊರತು ಮತ್ತೆ ಅವರಿಗೆ ಏನು ಬೇಡ. ಯೋಚಿಸು, ಇದು ಅತ್ಯಂತದ ಮಹತ್ವದ ವಿಷಯ. ನೀನು ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷಮಾಭಿಕ್ಷೆಯನ್ನು ಬೇಡುವರು. ಪ್ರಣಿಸುವೆ. ಈ ಮಾನವ ಲೋಕವು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ಅರ್ಧ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಈ ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಭಕ್ತರ ಸಲುವಾಗಿ, ಮಗಳ ಸಲುವಾಗಿಯೂ ಮುಂಬರುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ. ದುರ್ಯೋಧನ, ನಿನ್ನಲ್ಲಿ ಸಂಧಿಯ ಭಿಕ್ಷೆಯನ್ನು ಬಿಡುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ ಇಷ್ಟ. ಇದರಲ್ಲಿ ನನ್ನ ಅಪರಾಧವೇನು ರಾಜ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾಧಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕರಿವು. ಕೇಳು ವಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಸಾಮ್ರಾಟ್ ಈ ದುರ್ಯೋಧನವರ ತಾಯಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಭಿಕ್ಷಾ ಪ್ರದಾನ ಕೃಷ್ಣ. ಪಾಂಡವರಿಗೆ ಭಿಕ್ಷಾರ್ಥಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನು ಎಂದೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾರದು. ಸ್ಥಿರನಾಗು ದುರ್ಯೋಧನ. ಯುದ್ಧವು ನಿನ್ನ ಅಭಿಷ್ಟವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅನಂತ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ಜೂತಕ್ಕೆಳೆದದನ್ನು ಮರೆತೆಯ? ಸಹೋದರರ ಪತ್ನಿ ಎಂದು ಯೋಚಿಸಿದರೆ ನೀನು ರಾಜ್ಯಸಭೆಗೆ ಎಳೆತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಧೂಮಕೇತುವಿನಂತೆ, ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಫುಟಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರು ಆದ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸೀಯ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ವಿಷಭೋಜನ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಸರ್ಪಬಂಧ ಇವುಗಳೆಲ್ಲವನ್ನೂ ಮರೆತೆಯ?
ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದು ಲಭಿಸುವುದು. ನಿಧಾನವಾಗಿ ಯೋಚಿಸುವುದನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲವೋ ಗೊಲ್ಲ ಮಾತಿನ ಮಲ್ಲ, ನಿನಗೆ ಏಕೆ ತಿಳುವಳಿಕೆ ಇಲ್ಲ? ಎಲ್ಲವೂ ಅವರೇ ಅಪಹರಿಸಲು ಇದು ಗೋಪಿಕಾಂಗಂದಿರ ಮನೆಯ ಬೆಣ್ಣೆಯ ಮುದ್ದೆ ಇಲ್ಲ. ಪುರ ವೀರರಿಂದ ರಕ್ಷಿತವಾದ ಕುರು ಸಾಮ್ರಾಜ್ಯ ಇಷ್ಟ. ನೀನು ಮಾತಿನ ಮಲ್ಲನಾದರೆ ನಾನು ಚಲೋ ದಂಕ ಮಲ್ಲ. ಹೋಗಲಿ, ಇಂದ್ರಪ್ರಸ್ಥ, ವೃಕಪ್ರಸ್ಥ, ವಾರಣಾಸಿ, ಜಯಂತ, ಜಯಂತಿ ಈ 5 ಊರುಗಳನ್ನಾದರೂ ಕೊಡು. ಪಾಂಡವರು ಅದರಿಂದಲೇ ಸಂತೃಪ್ತಿ ಪಡುವರು. ಇಷ್ಟ 5 ಊರುಗಳಾಗೆ ಈ ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವು. ಅವರು ಅಲ್ಲಿಗೆ ಹೋಗಲಿ, ಭಿಕ್ಷೆಯನ್ನು ಬೇಡಲಿ, ಒಬ್ಬೊಬ್ಬರಿಗೂ ಒಂದು ಭಿಕ್ಷಾ ಪತ್ರವನ್ನು ಕೊಡಿಸುವೆನು. ನಮ್ಮ ಭೀಮಸೇನ ಮಹಾವರಟ, ಅವನೇನಾದರೂ ಕೇಳಿದಲ್ಲಿ ಕುರುಕುಲವನ್ನೇ ಧ್ವಂಸ ಮಾಡಿಬಿಡುವನು. ಆದ್ದರಿಂದ ಅವನ ವಾಸಕ್ಕಾಗಿ ಒಂದು ಊರನ್ನು ಕೊಡುವೆಯಾ? ಏನಂದ ಇಷ್ಟ ಹೇಳು. ನಮ್ಮ ಭೀಮಸೇನ ಮಹಾವರಟ, ಅವನ ವಾಸಕ್ಕಾಗಿ ಒಂದು ಊರನ್ನು ಕೊಡಯ್ಯಾ ಎಂದೆ. ಭೀಮನಿಗೆ ಒಂದು ಊರು, ಆ ಬಂಡ ಭೀಮನಿಗೆ ಒಂದು ಊರು, ಅದು ನಿನ್ನ ಭ್ರಮೆ. ಕೆಟ್ಟರು ಕಟ್ಟಗಡೆದಾಗಿ ಕಾಡಿ ಕಟ್ಟಲೇಬೇಕೆಂದು ಪುಟ್ಟ ಹಿಡಿದ ಈ ಕೌರವೇಶ್ವರ ನೋಡಿ ಕೆಳಗೆ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ ಅಂದೇ ಅಂದೇ ತೊಟ್ಟಿನ ಕೃಷ್ಣ ಆ ನೀಚಲವನ್ನು ಭೂತ ಪ್ರೇತ ಪಿಶಾಚಿಗಳು ನಾನು ಸ್ವಯಂ ಭೂತನಾಥೇಶ್ವರನೇ ಕಾಗೆರದು ಕದರಕ್ಕೆ ನಿಂತಿರು. ಕರಿವಂಶದಿಂದ ಉದ್ಭವಿಸಿದ ಈ ಅಸ್ತ್ರಾವಧಿಯ ರಕ್ತದ ಮೊಳಗಲ್ಲಿ ಕೊಚ್ಚಿ ಹೋದರೂ ಸರಿ, ಕುರುಕ್ಷೇತ್ರೇಶ್ವರದ ನಾನು ಪಟ್ಟಣದ ಮಣ್ಣಲ್ಲಿ ಮಣ್ಣಿಡಿದು ಹೋದರೂ ಸರಿ, ಛಲವನ್ನು ಬಿಡೆ ನೆಲವನ್ನು ಬಿಡೆ ಹರಿಯೇ ಪಟ್ಟ ಬಳಿ ಮನಸ್ಸಿನಲ್ಲಿ ಯುದ್ಧವನ್ನ ಬಯಸಿಕೊಂಡು ಬಹಿರಂಗದಲ್ಲಿ ಸಂಧ್ಯಾ ಮಾತನಾಡುತ್ತಿರುವ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯವರೆಂದು ಭಾವಿಸಿದೆಯಾ? ಒಂದು ಊರಲ್ಲ, ಒಂದು ಗೋಪಾದ ಜಾಗದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಹೊರಡು ಹೋಗು.
ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ತಿರಸ್ಕರಿಸಲಾದ ಮಾತನ್ನು ತಿರಸ್ಕರಿಸಿದ್ದು ಉಚಿತವಲ್ಲವೇ? ಯದುಕುಲದ ಕಳಂಕ ಸ್ವರೂಪನೇ. ಗ್ರಜ, ಇದು ಕೌರವರ ರಾಜಸಭೆಯಲ್ಲ, ಪಾಂಡವನ ಮಿತ್ರಕೂಟ. ನಿನ್ನ ಹನ್ನವನ್ನು ತಿಂದು ಈ ಪರಿಪುಷ್ಪರಾದ ವೃದ್ಧರು ಅನೇಕ ಚಿತ್ತರಾಗಿ ಕೇಳು. ಸಮಯವು ದೊರಕಿದರೆ ಇವರಂತಹ ದ್ರೋಚಿಂತನಗೂ ಎದುರತಕ್ಕವಲ್ಲ. ಸರಿಯಾಗಿ ಹೇಳಿ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕಲಿಸ? ನಡೆ ಹೋಗೋಣ. ಪಾಂಡವರು ಭೂಮಿಯನ್ನು ಬಯಸುವುದಾದರೆ ಆ ಶಸ್ತ್ರಾಸ್ತ್ರಗಳ ಹಾಸ್ವಾದದಲ್ಲಿ, ವೀರ ಯೋಧರ ಘೋಷದಲ್ಲಿ, ಸಮರಾಂಗಣದಲ್ಲಿ ನಡೆ ಸಹೋದರ ಹೋಗೋಣ. ದುರ್ಯೋಧನ, ಅಹಂಕಾರದಿಂದ ಮೆರೆಯುತ್ತಿರುವ ನಿನಗೆ ಏನೂ ತಿಳಿಯದು. ಕುರುಕ್ಷೇತ್ರದಲ್ಲಿ ಪಾಂಡವರ ಪರಾಕ್ರಮವನ್ನು ಎದುರು ನೋಡುತ್ತಿರು. ನಾನಿನ್ನು ಬರುತ್ತೇನೆ. ಎಲ್ಲಿಗೆ ಹೋಗುತ್ತಿರುವೆ? ನಿಲ್ಲುವಂತಕ ಸಹೋದರ.